ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಸರ್ಕಾರದಷ್ಟೇ ಪೋಷಕರ ಜವಾಬ್ದಾರಿ. ಮಕ್ಕಳನ್ನ ವ್ಯಸನ ಮುಕ್ತರಾಗಿ ಬೆಳೆಸಿ, ಪೋಷಕರಿಗೆ ಜಿಲ್ಲಾಧಿಕಾರಿ ಲತಾಕುಮಾರಿ ಕರೆ. ದೊಡ್ಡಕೊಂಡಗುಳ ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ ಭವನ ಮತ್ತು ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಸುಮಾರು 25 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ, ಈಡೇರಿದ ಗ್ರಾಮಸ್ಥರ ದೀರ್ಘಕಾಲದ ಬೇಡಿಕೆ. ಅರಸೀಕೆರೆಯಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಉದ್ಘಾಟನೆ. ಹೆಣ್ಣು ಮಕ್ಕಳಿಗಾಗಿ ಕೆನರಾ ಎಂಜಿಲ್ ಖಾತೆ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆ ಪರಿಚಯ. ಕೆನರಾ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕಿ ಮಮತಾ ಜೋಶಿ ಮಾಹಿತಿ. ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಲತಾಕುಮಾರಿ ಉದ್ಘಾಟಿಸಿದರು. ಹಾಸನ ನಗರದ ಪೆನ್ಷನ್ ಮೊಹಲ್ಲಾದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಮಾತನಾಡಿ, ಜೀವನದಲ್ಲಿ ಹಾಗೂ ಕೆಲಸದಲ್ಲಿ ಶಿಕ್ಷಣ ಎಂಬುದು ಮೊದಲ ಆದ್ಯತೆ. ಸರ್ಕಾರಿ ಶಾಲೆಯನ್ನ ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಎಂದು ತೋರಿಸಬೇಕು. ನಮ್ಮ ಶಾಲೆಗಳನ್ನು ಉಳಿಸುವುದು, ಮಕ್ಕಳಿಗೆ ಅನುಕೂಲವನ್ನು ಕಲ್ಪಿಸುವುದು ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ಬರೀ ಸರ್ಕಾರದ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕರ ಮತ್ತು ಪೋಷಕರ ಕೆಲಸ. ಶಿಕ್ಷಣ ಒಂದೇ ನಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನ ಜೀವನದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಯಾರ ಮೇಲೂ ಅವಲಂಬನೆ ಆಗಬಾರದು, ಸ್ವತಂತ್ರರಾಗಿರಬೇಕು. ಮಕ್ಕಳನ್ನು ವ್ಯಸನ ಮುಕ್ತರಾಗಿ ಬೆಳೆಸಬೇಕು ಎಂದು ಹೇಳಿದರು. ಒಂದು ಸರ್ಕಾರ ಶಾಲೆಗಳಿಗೆ ನಾವು ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ. ಅವುಗಳನ್ನು ಈಗೆಲ್ಲ ತೋರಿಸ್ತಾ ಬಂದರು, ಏನೇನು ಆಗಬೇಕಾಗಿದೆ ಶಾಲೆಗೆ ಮತ್ತು ಏನೇನು ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು. ಸೊ ನಾವು ಮೊದಲೇ ಹೇಳಿದ್ವಿ, ಶಿಕ್ಷಣಕ್ಕೆ ಆದ್ಯತೆ ಕೊಡೋದ್ರಿಂದ ಇದು ನಮ್ಮ ಗಮನದಲ್ಲಿ ಮೊದಲೇ ಆದ್ಯತೆಯಲ್ಲಿ ಇರ್ತದೆ. ಅವರು ಒಂದು ಮಾತು ಹೇಳಿದರು, ಮೇಡಮ್, ನಮ್ಮ ತಂದೆ ಶಿಕ್ಷಕರು, ಅವರು ಸೈಯದ್ ಅಬ್ದುಲ್ ರಶೀದ್ ಅವರು, ಮತ್ತು ಅವರ ತಾಯಿಯೂ ಶಿಕ್ಷಕರು. ಒಂದು ಶಿಕ್ಷಕ ಕುಟುಂಬದಿಂದ ಬಂದು ಶಿಕ್ಷಕರ ಬಗ್ಗೆ ಒಲವು ತುಂಬ, ಜೊತೆಗೆ ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳ ಒಂದು ಉನ್ನತ ಗುಣಮಟ್ಟ ಶಿಕ್ಷಣ ಕೊಡುವಲ್ಲಿ ಅವರ ಪ್ರಯತ್ನ, ಕಳಕಳಿ, ಅವರ ಉತ್ಸಾಹ. ಈಗ 75 ವರ್ಷ ಆದರೆ 25 ವರ್ಷದ ಯುವಕರ ಥರ ಎಲ್ಲ ಓಡಾಡಿ ಎಲ್ಲರಿಗೆ ಗುರಿ ತುಂಬಿಸ್ತಾರೆ. ಎಲ್ಲರಿಗೂ ಉತ್ಸಾಹವನ್ನು ಕೊಟ್ಟು, ಎಲ್ಲರೂ ಒಂದು ಪಾಸಿಟಿವ್, ಅವ್ರು ಏನೇ ಮಾತಾಡಿದ್ರು ಒಂದು ಸಂದೇಶ. ಅವರು ಹೇಳ್ತಾ ಇದ್ರು, ಮೊದಲೇ ನಮಗೆ ನಮ್ಮ ತಂದೆಯ ಬಗ್ಗೆ, ಎಲ್ಲರಿಗೂ ಅವರ ತಂದೆ ಬಗ್ಗೆ ತುಂಬ ಪ್ರೀತಿ ಇರ್ತದೆ, ಅದರಲ್ಲೂ ನಮಗೂ ಹಾಗೇನೆ. ಸೊ ನಾವು ನಮ್ಮ ತಂದೆಯ ನೆನಪಿಗಾಗಿ ನಾವು ಇದನ್ನು ಮಾಡ್ತಿದ್ವಿ ಅಂದಾಗ ಇನ್ನೂ ನಾವು ಒಂದು ಸತಿ ಭಾವುಕರು ಆದ್ವಿ ಸ್ವಲ್ಪ. ಇಲ್ಲ, ಪ್ರತಿಯೊಬ್ಬರು ಅವರ ತಂದೆ ತಾಯಿಗಳ ನೆನಪಿನಲ್ಲಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಎಷ್ಟು ನಮ್ಮ ಸರ್ಕಾರಿ ಶಾಲೆಗಳಿಗೆ ಅನುಕೂಲ ಆಗ್ತದೆ ಅಲ್ವಾ? ಸೊ ಇದು ತುಂಬ ದೊಡ್ಡ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಪಾಷಾಜಿ. ನೀವು ಇದೇ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿ, ನಿಮ್ಮ ಸಹೋದರರು ಹೇಳ್ತಾ ಇದ್ರು, ಅಲ್ಲಮೀನ್ ಶಾಲೆಯ ಅವರು ಜಾಯಿಂಟ್ ಕಾರ್ಯದರ್ಶಿಯವರಿದ್ದಾರೆ. ಅವರ ಸೇವೆ, ಅವರ ಕಳಕಳಿ ಸಮಾಜಕ್ಕೆ, ಒಂದು ದೇಶಕ್ಕೆ ಅವರು ಎಷ್ಟು ಮುಡುಪಾಗಿ ಇಟ್ಟಿದ್ದಾರೆ, ಅದನ್ನು ನಾನು ಮತ್ತೊಮ್ಮೆ ಪ್ರಶಂಸುತ್ತಾ ಈ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ. ಶಿಕ್ಷಣ ಒಂದೇ ನಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ಅದು ಶಿಕ್ಷಣದ ಮುಖಾಂತರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳ ಹೆಚ್ಚು ಒತ್ತನ್ನು ಕೊಡುವುದರ ಮುಖಾಂತರ. ಹಾಗಾಗಿ ನಾವೆಲ್ಲ ಒಳ್ಳೆಯ ಶಿಕ್ಷಣವನ್ನು ಕೊಡ್ತೇವೆ, ಆದರೆ ಇನ್ನೂ ಒಂದು ಹೆಜ್ಜೆ ನಮ್ಮ ಶಿಕ್ಷಕರಲ್ಲಿ ಕೋರಿಕೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಸ್ವಾವಲಂಬನ ಜೀವನದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಿಸ್ಬೇಕು. ಆ ಹೆಣ್ಣು ಮಕ್ಕಳು ಯಾರ ಮೇಲೆ ನಿರ್ಭರ ಆಗಬಾರ್ದು, ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಅವರಿಗೆ ಪ್ರೋತ್ಸಾಹಿಸಬೇಕು. ಹಾಸನ ತಾಲೂಕಿನ ದೊಡ್ಡಕೊಂಡಗೋಳ ಗ್ರಾಮದಲ್ಲಿ ಇಂದು ಸುಮಾರು 25 ಲಕ್ಷ ವೆಚ್ಚದ ಗ್ರಾಮ ಸ್ವರಾಜ್ ಭವನ ಹಾಗೂ ಡಿಜಿಟಲ್ ಗ್ರಂಥಾಲಯವನ್ನ ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನುಷ್ಯನ ಜೀವನದಲ್ಲಿ ಅತಿ ಅಮೂಲ್ಯ ಅಗತ್ಯತೆಗಳ ಪೈಕಿ ಶಿಕ್ಷಣ ಮುಖ್ಯ. ನೆನಪಿನಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಗುಣಮಟ್ಟದ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ
ಪೋಷಕರು ಮುಂದಾಗಬೇಕು. ಇದೇ ಕಾರಣಕ್ಕೆ ಶಾಲೆಗಳ ಹಂತದಲ್ಲಿಯೂ ಡಿಜಿಟಲ್ ಗ್ರಂಥಾಲಯಗಳನ್ನು ಅಳವಡಿಸಿ ಆ ಮೂಲಕ ಮಕ್ಕಳಿಗೆ ಜ್ಞಾನ ಹೆಚ್ಚಿಸುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದರು. ಅದೇ ರೀತಿ ಗ್ರಾಮದಲ್ಲಿ ಇಂದು ಉದ್ಘಾಟನೆಯಾಗಿರುವ ಗ್ರಾಮ ಸ್ವರಾಜ್ ಭವನ ನಿರ್ಮಾಣಕ್ಕೂ ಹಲವು ವರ್ಷಗಳಿಂದ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದರು. ಹಂತ ಹಂತವಾಗಿ ಕಾಮಗಾರಿ ಮುಗಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಈ ಹಿಂದೆ ಇದರ ಸುತ್ತಲಿನ ಜಾಗ ಒತ್ತುವರಿಯಾಗಿದ್ದಾಗಲಿಂದಲೂ ಗ್ರಾಮಸ್ಥರು ಹೋರಾಟ ಮಾಡಿ ಅದನ್ನು ಉಳಿಸಿಕೊಂಡು ಇದೀಗ ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಭವನ ನಿರ್ಮಾಣ ಮಾಡಲಾಗಿದೆ. ಜನರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪ್ರಗತಿ ಪಥದತ್ತ ಸಾಗುತ್ತಿರುವ ದೇಶದಲ್ಲಿ ಎಲ್ಲ ವಿಭಾಗಗಳು ಡಿಜಿಟಲೈಸೇಷನ್ ಆಗುತ್ತಿವೆ. ಇದೇ ರೀತಿ ಗ್ರಂಥಾಲಯಗಳು ಕೂಡ ಡಿಜಿಟಲ್ ಗ್ರಂಥಾಲಯಗಳಾಗಿ ಪರಿವರ್ತನೆಯಾಗುತ್ತಿದ್ದು, ಇದರಿಂದ ಈ ಹಿಂದೆ ಆಗುತ್ತಿದ್ದ ಹಲವು ಸಮಸ್ಯೆಗಳಿಗೆ ಕಡಿವಾಣ ಹಾಕಲಾಗುತ್ತಿದೆ. ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಪಡೆಯಬಹುದು. ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಗ್ರಾಮ ಸ್ವರಾಜ್ ಭವನನ್ನ ಯಾರೋ ಒಂದು ಒತ್ತುವರಿ ಮಾಡಿಕೊಂಡ ಸಂದರ್ಭದಲ್ಲಿ ಏನು ಕಲ್ಯಾಣಿ ಮತ್ತು ಕೆರೆ ಕಟ್ಟೆಗಳನ್ನ ಕಟ್ತಾ ಇರ್ಬೇಕಾದ್ರೆ ಎಲ್ಲ ಹಸಿರು ಪ್ರತಿಷ್ಠಾನದವರು ಇರ್ಬೋದು, ಎಲ್ಲ AC ನಮ್ಮ ನಾಗರಾಜ ಸರ್ ಆಗ AC ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ತೆರವುಗೊಳಿಸಿ ಅದನ್ನೆಲ್ಲ ಇವತ್ತು ಒಂದು ಭವನ, ಒಂದು ಉತ್ತಮವಾದ ಒಂದು ಭವನ ಕಟ್ಟಿಸ್ಲಿಕ್ಕೆ, ಅದು ಗುಣಮಟ್ಟದ ಭವನವನ್ನು ಕಟ್ಟಿಸ್ಲಿಕ್ಕೆ ನಮ್ಮ ನಿಶ್ಚಲಾನಂದ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ. ಇಂಥ ಒಂದು ಭವನ ಆಗಿದೆ. ಇವತ್ತೆಲ್ಲ ಒಂದು ಕಡೆ ನಗರದಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ತಾವು ಹೋಗೋದೇ ಬೇಡ. ಇವತ್ತು ಇಂಥ ಒಂದು ಭವನದಲ್ಲಿ ತಾವೇ ತಮ್ಮ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ತಾವಿಲ್ಲೇ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದೇ ರೀತಿ ಏನು ಹಲವಾರು ಕೆಲಸ ಕಾರ್ಯ ಇವತ್ತು ಊರಿಂದ ರೂಪ ಮೇಡಮ್ ಹೇಳ್ತಾ ಇದ್ರು. ಇವತ್ತು ದೊಡ್ಡಕೊಂಗುಳ ಗ್ರಾಮದಲ್ಲಿ ಹಲವಾರು ಯುವಕರು ರಾಜಕೀಯ ಸಂದರ್ಭದಲ್ಲಿ, ರಾಜಕೀಯ ಬೇರೆ ಸಂದರ್ಭದಲ್ಲಿ ಸಹೋದರರಂತೆ ಎಲ್ಲದಕ್ಕೂ ಕೂಡ ಸಹಕಾರ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಾನು ಕೂಡ ಈ ಬರ್ತಾ ಒಂದು ಶಾಲೆಗೆ ಲೈಬ್ರರಿ ಹೋಗೋಂಥ ಸಂದರ್ಭ ನೋಡಿದೆ. ದೊಡ್ಡ 1938 ಆಗಿರೋಂಥ 38ನೇ ಇಸ್ವಿಲಿ ಆಗಿರೋಂಥ ಶಾಲೆ ಕಟ್ಟಡ ಕೂಡ ಬಹಳ ದುಸ್ಥಿತಿಯಲ್ಲಿದೆ. ಅದನ್ನು ಕೂಡ ನಾನು ಹೇಳಿದೆ ಬಂದು. ಈಗ ಶೀಘ್ರದಲ್ಲೇ ಈಗಾಗಲೇ ಹಸಿರು ಪ್ರತಿಷ್ಠಾನದವರು ಮತ್ತು ಹಿರಿಯ ನಾಗರಿಕ ವೇದಿಕೆ ಮೇಡಮ್ ರೂಪಾ ಮೇಡಮ್ ಇರ್ಬೋದು, ವೆಂಕಟೇಶ್ ಮೂರ್ತಿ ಅವರು ಹಿಂದೆನೂ ಕೂಡ ನಮ್ಮ ಏನು ಹನುಮಮ್ಮ ಸ್ಕೂಲ್ಗೆ ಹೇಳಿದರು, ಅಲ್ಲೂ ಕೂಡ 4 ಕೊಠಡಿ ಅದರ ಕೆಲಸ ಶುರುವಾಗಿದೆ. ಆಡವಳ್ಳಿ ಸ್ಕೂಲಲ್ಲೂ ಕೂಡ ಸರ್ಕಾರಿ ಶಾಲೆ, ಅಲ್ಲೂ ಕೂಡ ಕಟ್ಟಡ ಇರಲಿಲ್ಲ, ಅಲ್ಲೂ ಕೂಡ ಕೆಲಸ ಶುರು ಮಾಡಿದೆ, ಅಲ್ಲೂ 2 ಕೊಠಡಿನ. ಅದೇ ರೀತಿ ದೊಡ್ಡಕೊಂಗುಳ ಗ್ರಾಮದಲ್ಲೂ ಕೂಡ ಶೀಘ್ರದಲ್ಲೇ 4 ಕೊಠಡಿಯನ್ನು ಕಟ್ಟಿಸಿ ತಮಗೆಲ್ಲ ಒಂದು ಅನುಕೂಲ ಮಾಡಿಕೊಡೋಕೆ. ಪ್ರತಿ ಹಳ್ಳಿಲಿ ಎಲ್ಲರೂ ಕೂಡ ದೇವಸ್ಥಾನ ಕೇಳ್ಕೊಂಬರ್ತಾರೆ, ಆದರೆ ಶಾಲೆ ಯಾರು ಕೂಡ ಕೇಳ್ಕೊಂಬರಲ್ಲ. ದೇವಸ್ಥಾನ ಅಂತ. ಆದರೆ ಕೆಲವೊಂದು ಕಡೆ ವಿದ್ಯಾಭ್ಯಾಸ ಹಾಸನ ನಗರ ಭಾಗದಲ್ಲಿ, ಅಕ್ಕಪಕ್ಕ ಭಾಗದಲ್ಲಿ ಇರೋದು ಎಲ್ಲ ಪ್ರೈವೇಟ್ ಶಾಲೆಗಳಿದ್ರೆ ಎಲ್ಲ ಅಲ್ಲಿಗೆ ಕಳಿಸ್ತಾರೆ ಮಕ್ಕಳು. ಆದರೆ ದೊಡ್ಡಕೊಂಗುಳ ನಮ್ಮ ಗ್ರಾಮದಲ್ಲಿ ಏನು ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಎರಡಲ್ಲೂ ಕೂಡ ನಮ್ಮದಲ್ಲಿ ಸ್ಟ್ರೆಂತ್ ಇದೆ. ಹಾಗಾಗಿ ನಮ್ಮಲ್ಲೇ ಒಂದು ಕಟ್ಟಡಗಳಾದರೆ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ, ಆದರೆ ಕಟ್ಟಡದೊಂದು ಸಮಸ್ಯೆ ಇದೆ. ಹಾಗಾಗಿ ಕಟ್ಟಡಗಳಿರ್ಬೋದು. ಈಗಾಗಲೇ ಮತ್ತೊಂದು ಬೋರ್ವೆಲ್ ವಿಚಾರವಾಗಿ ಹೇಳಿದ್ರು. ಖಂಡಿತವಾಗ್ಲೂ ಅದು ನಾಳಿದ್ದರಲ್ಲೇ ಬೋರ್ವೆಲ್ನ ಕಟ್ಸ್ಕೊಡ್ದು. ಯಾಕಂದರೆ ಗ್ರಾಮಕ್ಕೆ ಬಂದಾಗ ನಮಗೆ ಲೆಟರ್ ಕೊಡ್ತಾರೆ, ನಮ್ಗೆ ಯಾವತ್ತೂ ಕೂಡ ಯಾರು ಕೂಡ ಹೇಳಲ್ಲ ಹಿಂಗೆ ಸಮಸ್ಯೆ ಇದೆ ಅಂತ. ಯಾರೇ ಕೂಡ ಬಂದು ಹೇಳೋದು ಕೆಲಸ ಮಾಡೋಂಥ ಕೆಲಸಗಳನ್ನ ಮಾಡೋಣ. ಆದರೆ ತಮಗೆ ಗೊತ್ತಿದೆ ಅನುದಾನ ವಿಚಾರದಲ್ಲಿ ನನಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಮ್ಮದೇ ಅಂತ ಇತಿಮಿತಿಯಲ್ಲಿ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಹಳೇದು 38ನೇ ಇಸ್ವಿ ಬಿಲ್ಡಿಂಗು. ಕಾರ್ಯಕ್ರಮದಲ್ಲಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ವಿಮೆ ಇದ್ದರೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಸರ್ಕಾರದ ವಿವಿಧ ಯೋಜನೆಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅರಸೀಕೆರೆ ಕೆನರಾ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕಿ ಮಮತಾ ಜೋಶಿ ಹೇಳಿದರು. ಅರಸೀಕೆರೆ ನಗರದಲ್ಲಿ ಆಯೋಜಿಸಲಾದ 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆಯ ಅಭಿಯಾನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಮೆ ಇದ್ದರೆ ಮಾನಸಿಕ ನೆಮ್ಮದಿ ಲಭ್ಯವಾಗುತ್ತದೆ. ಸರ್ಕಾರ ನೀಡುತ್ತಿರುವ ವಿವಿಧ ಯೋಜನೆಗಳನ್ನು
ಪ್ರಜೆಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಇತ್ತೀಚೆಗೆ ಹೆಚ್ಚುತ್ತಿರುವ ಡಿಜಿಟಲ್ ವಂಚನೆಗಳ ಕುರಿತು ಎಚ್ಚರಿಸಿ ವ್ಯವಹಾರದ ಅರಿವಿಲ್ಲದೆ OTPಗಳನ್ನು ಯಾರಿಗಾದರೂ ನೀಡುವುದು ಅಪಾಯಕಾರಿಯಾಗಿದೆ ಎಂದರು. ಈ ಒಂದು ಸ್ಯಾಚುರೇಷನ್ ಕ್ಯಾಂಪೇನ್ ಏನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ಮಾಹಿತಿ ನೀಡಲು ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ನಮ್ಮ ಪ್ರೇಯರ್ ಹೇಳಿದವ್ರು ನಾಗರತ್ನ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲರೂ ಬಂದಿರೋದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾವಿವತ್ತು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ 3 ತಿಂಗಳದ್ದು ಸ್ಯಾಚುರೇಷನ್ ಕ್ಯಾಂಪೇನ್ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಇದು ಬಂದು 1 ಜುಲೈ ಇಂದ 30 ಸೆಪ್ಟೆಂಬರ್ ತನಕ ಈ 3 ತಿಂಗಳಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 264 ಗ್ರಾಮ ಪಂಚಾಯಿತಿ ಇದೆ. ನಾವು ಈಗಾಗಲೇ 212 ಗ್ರಾಮ ಪಂಚಾಯಿತಿಯನ್ನು ಈ ಸ್ಯಾಚುರೇಷನ್ ಮೂಲಕ ಕವರ್ ಮಾಡಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಹಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಹೊಸದಾಗಿರ್ಬೋದು. ನನ್ನ ಕಲೆಕಲೆ ವಿನಂತಿ ಏನಂದರೆ ನಾವಿಲ್ಲಿ ಏನು ನಿಮಗೆ ಹೇಳ್ತಾ ಇದ್ದೀವಿ ಅದನ್ನ ನಿಮ್ಮ ತನಕ ಮಾತ್ರ ಅಲ್ಲದೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನ ತಗೊಂಡೋಗಿ ಮುಗಿಸಿದ್ರೆ ನಮ್ಮ ಪ್ರೋಗ್ರಾಮ್ ಯಶಸ್ವಿಗೊಳ್ಳುತ್ತೆ. ನಗರದ ಆಡುವಳ್ಳಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಹಾನಗರ ಪಾಲಿಕೆ ಸದಸ್ಯ ಮಂಜುನಾಥ್ ಜೆ ಹಾಗೂ ಬಡಾವಣೆಯ ಮುಖಂಡರ ಸಮ್ಮುಖದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಆಡುವಳ್ಳಿ ಬಡಾವಣೆಯ ರಸ್ತೆ ಸಂಪೂರ್ಣ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರ ಮನವಿಗೆ ಸ್ಪಂದಿಸಿ ಮಹಾನಗರ ಪಾಲಿಕೆ ಮೂಲಕ 50 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸಿದ್ದೇವೆ. ಕಾಮಗಾರಿ ಗುಣಮಟ್ಟ ಕಾಪಾಡಿ ಶೀಘ್ರ ಮುಗಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದ ಅವರು ಹಾಳಾದ ರಸ್ತೆಯಿಂದಾಗಿ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂಬ ಬಡಾವಣೆಯ ಮಹಿಳೆಯರ ಮನವಿಗೆ ಸ್ಪಂದಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ದುರಸ್ತಿ ಅಗತ್ಯವಿರುವ ಇತರ ರಸ್ತೆಗಳ ಕಾಮಗಾರಿಗೂ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಇತರೆ ಸಮುದಾಯ ನಿಗಮಗಳ ವತಿಯಿಂದ ಜಾರಿಗೊಳಿಸಲಾಗುತ್ತಿರುವ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯುವ ಕಾಮಗಾರಿಗೆ ಹಾಸನ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಚಾಲನೆಯನ್ನ ನೀಡಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಇತರೆ ಸಮುದಾಯ ನಿಗಮಗಳ ವತಿಯಿಂದ ಜಾರಿಗೊಳಿಸಲಾಗುತ್ತಿರುವ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯುವ ಕಾಮಗಾರಿಗೆ ಹಾಸನ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಚಾಲನೆ ನೀಡಿದರು. ದೊಡ್ಡಪುರ ಗ್ರಾಮದಲ್ಲಿ 2023-24 ಹಾಗೂ 24-25ನೇ ಸಾಲಿನಡಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 36 ಫಲಾನುಭವಿಗಳು ಈ ಯೋಜನೆಯಡಿ ಆಯ್ಕೆಯಾಗಿದ್ದರು. ದಿವಂಗತ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಇನ್ನು 2023 ಮತ್ತು 24ನೇ ಸಾಲು ಮತ್ತು 24-25ನೇ ಸಾಲಿನ ಏನೊಂದು ಗಂಗಾ ಕಲ್ಯಾಣ ಯೋಜನೆಯಡಿ ರೈತರಿಗೆ ಇನ್ನು ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರಲಿಕ್ಕೆ ಏನು 36 ಫಲಾನುಭವಿಗಳು, ಅದರಲ್ಲಿ 135 ಲಕ್ಷಕ್ಕೆ ಏನು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಫಲಾನುಭವಿಗಳಿಗೆ ಅವರ ಒಂದು ಜಮೀನಿನ ಕೊಳವೆ ಬಾವಿಗೆ ಸುಮಾರು 3,75,000 ರೂಪಾಯಿದ ಅವರಿಗೆ ಅನುಕೂಲ ಆಗುವಂತೆ ಏನು ಬಾವಿನ ಕೊರೆದು ಅವರಿಗೆ ಇದನ್ನು ಮೋಟರ್ನ ಇಳಿಸ್ಕೊಡುವಂಥದ್ದು ಮತ್ತು ಏನು ಎಲೆಕ್ಟ್ರಿಫಿಕೇಶನ್ ಪ್ರತಿಯೊಂದು ವಿಚಾರ ಕೂಡ ಮಾಡಿಕೊಡುವಂಥ ಏನು ಹಿಂದೆ ದೇವರಾಜ ಅರಸು ಅವರ ಒಂದು ಕನಸೇನಿತ್ತು ಎಲ್ಲ ಹಿಂದುಳಿದವರೆಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ನಮ್ಮ ಪಕ್ಷದೆಲ್ಲ ನಮ್ಮ ಹಿರಿಯರು ಎಲ್ಲ ರೈತರು ಎಲ್ಲರೂ ಕೂಡ ಸೇರಿ ಇವತ್ತು ದೊಡ್ಡಪುರ ಗ್ರಾಮದಲ್ಲಿ ರಂಗಸ್ವಾಮಿ ಲಕ್ಷ್ಮೇಗೌಡರು ಅಂತ ಅವ್ರು ಏನು ಫಲಾನುಭವಿಗಳಿಗೆ ಅವರೊಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ರೈತರಿಗೆ ಕಷ್ಟ ತಮಗೂ ಗೊತ್ತಿದೆ. ರೈತರಿಗೆ ಇವತ್ತೆಲ್ಲ ಒಂದು ಕಡೆ ಮಳೆ ಜಾಸ್ತಿ ಇದ್ರೂ ಕೂಡ ಬೆಳೆ ನಾಶ ಆಗ್ತಿರುವಂಥದ್ದು, ಬೆಳೆ ಚೆನ್ನಾಗಿದ್ರು ಕೂಡ ಅದಕ್ಕೆ ನಿಗದಿವಂತ ಉತ್ತಮವಾದಂಥ ಬೆಲೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಸರ್ಕಾರದಿಂದ ಒಂದೇನು
ನಮಗೊಂದು ದೇವರಾಜ ಅರಸು ನಿಗಮದಿಂದ ಮಾಡ್ತಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸಂದರ್ಭದಲ್ಲಿ ನಾನು ಹೇಳ್ತಾ, ರೈತರಿಗೆ ವಿಶೇಷವಾಗಿ ರೈತರು ಕೂಡ ಒಂದು ಅವರು ಬೆಳೆದಂಥ ಬೆಳೆಗೂ ಕೂಡ ಒಳ್ಳೇದಾಗಲಿ, ಎಲ್ಲರೂ ಕೂಡ ಭಗವಂತ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ಆಯ್ಕೆಯಾದ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ದೊಡ್ಡಮಗ್ಗೆ ಪಿಯು ಕಾಲೇಜಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಆಶ್ರಯದಲ್ಲಿ ನನ್ನ ಮೆಚ್ಚಿನ ಪುಸ್ತಕ ಓದು ಮತ್ತು ಅವಲೋಕನ ವಿಶೇಷ ಉಪನ್ಯಾಸ ಹಾಗೂ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಾನ ತೇಜಶ್ರೀ ಅವರು, ಪ್ರಶ್ನೆಗಳು ಹುಟ್ಟಿಕೊಂಡಾಗ ಮಾತ್ರ ನಾವು ಉತ್ತರ ಹುಡುಕುತ್ತೇವೆ. ಕವಿತೆಗಳನ್ನು ಓದುವುದರಿಂದ ಆತ್ಮಾವಲೋಕನ ಸಾಧ್ಯ. ಪ್ರತಿನಿತ್ಯ ಕೋಮು ಸೌಹಾರ್ದತೆ ಕದಡುವ ಈ ಕಾಲಘಟ್ಟದಲ್ಲಿ ಪುಸ್ತಕಗಳು ಮತ್ತು ಕಾದಂಬರಿಗಳ ಓದು ಅತ್ಯವಶ್ಯ. ಸಮಾಜದಲ್ಲಿ ನಾವೇ ಆದರ್ಶವನ್ನ ನಿರ್ಮಿಸಿಕೊಳ್ಳಬೇಕಾಗಿದೆ. ಓದುವಿಕೆಯಿಂದ ಆತ್ಮಗೌರವ ಬೆಳೆಯುತ್ತದೆ ಎಂದು ಹೇಳಿದರು. ಮನುಷ್ಯ ಸಂಬಂಧಗಳನ್ನ ಯಾವ ರೀತಿಯಲ್ಲಿ ಒಂದು ಕಾಲಘಟ್ಟ ಸೃಷ್ಟಿ ಮಾಡ್ಕೊಂಡಿತ್ತು ಅಂತ ಹೇಳ್ತಾರೆ. ಇವತ್ತು ಇಂಕ್ವೆನ್ ಸಿಗಲ್ವಾ? ಸಿಗತ್ತೆ. ನಾವು ಬಳಸಲ್ಲ. ಯಾಕೆ ಬಳಸಲ್ಲ? ರಿಸ್ಕ್ ತಗೊಳಕ್ ಬೇಡ ನಮಗೆ. ಅದು ತಗೋಬೇಕು, ಇಂಕ್ ತರಬೇಕು, ಅದನ್ನ ಹತ್ಕೊಬೇಕು, ಅದಕ್ಕೆ ನೀರು ಕುಡಿಸ್ಬೇಕು, ತಗೊಂಡು ಅದನ್ನ ಒರೆಸ್ಬೇಕು, ಮತ್ತೆ ಅದು ಇಟ್ಕೊಂಡ್ರೆ ಅದೆಲ್ಲ ಇಂಕ್ ಚೆಲ್ತದೆ ಅಂತ ಕಾರಣಗಳನ್ನ ನಾವೇ ಸೃಷ್ಟಿ ಮಾಡ್ಕೊತೀವಿ. ಫಾರ್ ನಾಟ್ ಬೀಯಿಂಗ್ ಹ್ಯೂಮನ್, ಮನುಷ್ಯರಾಗಿಲ್ಲದೆ ಇರೋದಕ್ಕೆ ಕಾರಣಗಳನ್ನ ನಾವೇ ಸೃಷ್ಟಿಸ್ಕೊತಾ ಇದ್ದೀವಿ. ಒಂದು ಪೆನ್ನು ಅಗತ್ಯ, ಎರಡನೇ ಪೆನ್ನು ಅಗತ್ಯವೋ ಆಸೆಯೋ ಅದನ್ನ ನಿಮಗೆ ಬಿಟ್ಟು, ಇದು ಈ ಕಾಲಘಟ್ಟ ನನಗನ್ಸೋದು ಇವತ್ತಿನ ಮಕ್ಕಳು, ಈ ಪೀಳಿಗೆಯ ಮಕ್ಕಳು ಅತ್ಯಂತ ನತದೃಷ್ಟ ಪೀಳಿಗೆ. ನಿಮ್ಮ ಎದುರಿಗೆ ಕೂರಿಸ್ಕೊಂಡು ಈ ಮಾತನ್ನು ಹೇಳ್ತೇನೆ. ಯಾತಕ್ಕೆ ಅಂತಂದ್ರೆ, ಇದು ಯಾವ ಆದರ್ಶಗಳೂ ಇಲ್ಲದ ಒಂದು ಕಾಲಘಟ್ಟ. ಐಡಿಯಲ್ಸ್ ಅಂತ ನಾವೇನನ್ನ ಕರಿತೀವಿ, ಇವ್ರು ನಮಗೆ ಆದರ್ಶ. ಅವತ್ತು ಈವನ್ ಸಿನಿಮಾದಲ್ಲಿ ಮಾಡ್ತಾ ಇದ್ರು, ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬದಲಾದಂತಹ ಒಂದು ಇಡೀ ಪೀಳಿಗೆ ಇದೆ. ಎಷ್ಟು ಜನ ಈ ಸಿನಿಮಾ ನೋಡಿ ನಾನು ಹೀಗಾದೆ ಅಂತ ಹೇಳುವಂತ ಒಂದು ಕಾಲಘಟ್ಟ ಇತ್ತು. ಯಾವುದೇ ಬಂಗಾರದ ಮನುಷ್ಯ ಸಿನಿಮಾ ಇಟ್ ವಾಸ್ ಅ ಟ್ರೆಂಡ್ ಸೆಟ್ಟರ್. ಅದು ಅಂದ್ರೆ ಹಳ್ಳಿಗಳಿಗೆ ವಾಪಸ್ ಹೋಗಿ ಮತ್ತೆ ನೀನು ಆ ಹಳ್ಳಿಯನ್ನ ಹೊಸದಾಗಿ ನೀನು ಸೃಷ್ಟಿ ಮಾಡುವಂತಹ ಆದರ್ಶವನ್ನ ಆ ಸಿನಿಮಾಗಳ ಮೂಲಕ ತೋರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಶಾಲ್ ಬರ್ಗೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಪ್ರಾಂಶುಪಾಲರಾದ ಫರ್ಜಾನ್ ಅಂಜುಮ್, ಜಿಲ್ಲಾ ಬರಹಗಾರರ ಸಂಘದ ಅಧ್ಯಕ್ಷ ಸುಂದರೇಶ್, ಮುಖ್ಯ ಅತಿಥಿ ಡಾಕ್ಟರ್ ಎಂ ಕುಸುಮಾ, ಸಿಡಿಸಿ ಉಪಾಧ್ಯಕ್ಷ ಎಂಆರ್ ಮಂಜುನಾಥ್, ಸದಸ್ಯ ಗಣೇಶ್ ಶೆಟ್ಟಿ, ಅರಕಲಗೂಡು ಹಾಗೂ ಸಂಯೋಜಕರು, ಉಪನ್ಯಾಸಕರಾದ ಶಶಿಧರ್, ಬಾಬುವರ್ಧನ್ ಹಾಗೂ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು. ವರ್ಷದ 350 ದಿನವೂ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಾಜ್ಯ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಹಾಸನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ, ಬ್ಲಾಕ್, ಪಂಚಾಯಿತಿ ಮತ್ತು ವಾರ್ಡ್ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸಲಾಗುತ್ತಿದ್ದು, ಡಿಜಿಟಲ್ ಯೂತ್ ಮೂಲಕ ಸದಸ್ಯರ ಸೇರ್ಪಡೆ ಗುರಿ ಇದೆ. ರಾಜ್ಯದ 59,000ಕ್ಕೂ ಹೆಚ್ಚು ಬೂತ್ಗಳಿಂದ ಕನಿಷ್ಠ 1 ಲಕ್ಷ ಸದಸ್ಯರನ್ನ ಸೇರಿಸಿಕೊಳ್ಳುವ ಯೋಜನೆ ಇದೆ ಎಂದು ತಿಳಿಸಿದ ಅವರು, ಮತಗಳ್ಳತನದ ವಿರುದ್ಧ ಜಾಗೃತಿ ಮೂಡಿಸಲು ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಸಿರುವುದನ್ನು ಉಲ್ಲೇಖಿಸಿ, ಮಹದೇವಪುರ ಕ್ಷೇತ್ರದಲ್ಲಿ 80,000 ಹೆಚ್ಚುವರಿ ಮತಗಳನ್ನು ಪತ್ತೆ ಹಚ್ಚಲಾಗಿದೆ. ಜನರಿಗೆ ಮಾಹಿತಿ ನೀಡಿ ಅಕ್ರಮ ತಡೆಗಟ್ಟುತ್ತೇವೆ ಎಂದರು. ಕಳೆದ ವಾರ ಬಾಂಬೆ, ಕರ್ನಾಟಕ ಜಿಲ್ಲೆಗಳನ್ನು 9 ಜಿಲ್ಲೆಗಳನ್ನು ನಾವು ಪ್ರವಾಸವನ್ನು ಮಾಡಿ ಅಲ್ಲಿ ನಮ್ಮ ಪ್ರಚಾರ ಸಮಿತಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊನ್ನೆಯಿಂದ ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಳಗ್ಗೆ ಕೊಡಗು ಮುಗಿಸಿಕೊಂಡು ಇವತ್ತು ಹಾಸನಕ್ಕೆ ಬಂದಿದ್ದೇವೆ. ನಾಳೆ ಚಿಕ್ಕಮಗಳೂರಿನಲ್ಲಿ ನಮ್ಮ ಕಾರ್ಯಕ್ರಮ ಇದೆ. ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಚಾರ ಸಮಿತಿ ಅಂತ ಹೇಳಿದರೆ ಬರೀ ಚುನಾವಣಾ ಸಂದರ್ಭಕ್ಕೆ ಮಾತ್ರ ಸೀಮಿತ ಅನ್ನುವಂಥ ರೀತಿಯಲ್ಲಿ ಇತ್ತು. ಇವತ್ತು ಪ್ರಥಮ ಬಾರಿಗೆ ನಮ್ಮ ಪದಾಧಿಕಾರಿಗಳ ಪಟ್ಟಿಯನ್ನು AICC ಇವತ್ತು ಅನುಮೋದನೆ ಮಾಡಿ ಕೊಟ್ಟಿದೆ. ಹಾಗಾಗಿ 365 ದಿವಸ ಕೂಡ ನಾವು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ಬೆಳೆಸ್ಕೊಳ್ಬೇಕು.
ಇಲ್ಲಿ ಶ್ರೀಯುತ ದೇವರಾಜ್ ರವರು ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾ ಮಟ್ಟದ ಸಮಿತಿ ರಚನೆ ಮಾಡಬೇಕು, ಬ್ಲಾಕ್ ಮಟ್ಟದ ಸಮಿತಿ ರಚನೆ ಮಾಡಬೇಕು, ಪಂಚಾಯತ್ ಮಟ್ಟ ಅಥವಾ ವಾರ್ಡ್ ಮಟ್ಟ ಒಂದೊಂದು ಬೂತ್ಗಳಲ್ಲಿ 2 ಡಿಜಿಟಲ್ ಯೂತ್ಗಳನ್ನು ಮಾಡಿಕೊಂಡು ಅವರನ್ನು ಪಂಚಾಯತ್ ಮಟ್ಟದ ಸಮಿತಿಯಲ್ಲಿ ಸೇರಿಸಿಕೊಳ್ಬೇಕು ಅನ್ನುವಂಥ ರೀತಿಯ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ತಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸಾಧಾರಣ 59,000 ಬೂತ್ಗಳಿದೆ. 2 ಜನರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಸಾಧಾರಣ 1 ಲಕ್ಷಕ್ಕಿಂತ ಮಿಕ್ಕಿ ನಮ್ಮ ಈ ಒಂದು ಸಂಘಟನೆಯಲ್ಲಿ ಒಟ್ಟು ಸೇರುವಂಥ ಅವಕಾಶ ಆಗ್ತದೆ. ಇಲ್ಲಿ ಜಿಲ್ಲಾ ಮಟ್ಟದ ಸಮಿತಿ, ಬ್ಲಾಕ್ ಮಟ್ಟದ ಸಮಿತಿ ಅದು ಏನು ಪರವಾಗಿಲ್ಲ. ಆದರೆ ಇದು ಚಾಲೆಂಜ್, ನಮ್ಮ ಎದುರುಗಡೆ ಇರುವಂಥ ಸವಾಲು ಏನು ಅಂತ ಹೇಳಿದ್ರೆ, ನಮ್ಮ ಬೂತ್ ಮಟ್ಟದ ಡಿಜಿಟಲ್ ಯೂತ್ಗಳನ್ನು ಇದಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಚಾಲನೆ ಕೊಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕಿರುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿ ಆಗಿದೆ. ನಮ್ಮ ವಿರೋಧ ಪಕ್ಷದವರಿಗೆ ಯಾವ ರೀತಿ ಸಿದ್ಧಾಂತ ಉಂಟಾ, ಅದೇ ರೀತಿಯಲ್ಲಿ ನಮಗೆ ಕೂಡ ನಮ್ಮದೇ ಆದಂಥ ಸಿದ್ಧಾಂತ ಇದೆ. ಆ ದೃಷ್ಟಿಯಲ್ಲಿ ನಾವು ಕಾರ್ಯಾಗಾರವನ್ನು ಪ್ರಾರಂಭ ಮಾಡಿದ್ದೇವೆ, ರಾಜ್ಯ ಮಟ್ಟದ ಕಾರ್ಯಾಗಾರ ಮಾಡಿದ್ದೇವೆ. ಅಲ್ಲಲ್ಲಿ ಡಿವಿಷನಲ್ ಮಟ್ಟದ, ಅದೇ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಕೂಡ ಚಾಲನೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ EH ಲಕ್ಷ್ಮಣ್ ಮತ್ತು ಹಲವು ನಾಯಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಸರ್ಕಾರದಷ್ಟೇ ಪೋಷಕರ ಜವಾಬ್ದಾರಿ. ಮಕ್ಕಳನ್ನ ವ್ಯಸನ ಮುಕ್ತರಾಗಿ ಬೆಳೆಸಿ, ಪೋಷಕರಿಗೆ ಜಿಲ್ಲಾಧಿಕಾರಿ ಲತಾಕುಮಾರಿ ಕರೆ. ದೊಡ್ಡಕೊಂಡಗೊಳ ಗ್ರಾಮದಲ್ಲಿ ಗ್ರಾಮ ಸ್ವರಾಜ್ ಭವನ ಮತ್ತು ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಸುಮಾರು 25 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ, ಈಡೇರಿದ ಗ್ರಾಮಸ್ಥರ ದೀರ್ಘಕಾಲದ ಬೇಡಿಕೆ. ಅರಸೀಕೆರೆಯಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಉದ್ಘಾಟನೆ. ಹೆಣ್ಣು ಮಕ್ಕಳಿಗಾಗಿ ಕೆನರಾ ಎಂಜಿಲ್ ಖಾತೆ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆ ಪರಿಚಯ. ಕೆನರಾ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕಿ ಮಮತಾ ಜೋಶಿ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.